3 ದಿನಗಳ ಭಾರತ ಭೇಟಿಗಾಗಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಆಗಮಿಸಿದ್ದಾರೆ. ಇಂದು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದು, ಅಲ್ಲಿ ಅಧ್ಯಕ್ಷರು ಫ್ರಾನ್ಸ್ ಮತ್ತು ಭಾರತ ಸಂಬಂಧಗಳಿಗೆ ಹೊಸ ಆಯಾಮವನ್ನ ನೀಡಲಿದ್ದಾರೆ. ಭಾರತ ಫ್ರಾನ್ಸ್ ಸಂಬಂಧದಲ್ಲಿ ರಕ್ಷಣಾ ಸಹಕಾರ ಭಾರಿ ಮುಖ್ಯವಾಗಿದೆ. ಭಾರತ ಸರ್ಕಾರ ಫ್ರಾನ್ಸ್ನಿಂದ 114 ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಸುವ ಪ್ರಸ್ತಾಪಕ್ಕೆ ಅನುಮೋದನೆ ನೀಡಿದೆ. ಇದಲ್ಲದೆ ಹೆಲಿಕಾಪ್ಟರ್ಗಳು ಮತ್ತು ಹ್ಯಾಮರ್ ನಿಖರ ಕ್ಷಿಪಣಿಗಳನ್ನ ಜಂಟಿಯಾಗಿ ತಯಾರಿಸುವ ಬಗ್ಗೆ ಚರ್ಚೆ ನಡೆಯಲಿದೆ. ಫೆಬ್ರವರಿ 17ರಂದು 6ನೇ ವಾರ್ಷಿಕ ರಕ್ಷಣಾ ಸಂವಾದ ನಡೆಯಲಿದ್ದು, ರಕ್ಷಣಾ ಕೈಗಾರಿಕಾ ಸಹಕಾರವನ್ನ ಬಲಪಡಿಸಲಾಗುವುದು. ಈ ಸಭೆಯಲ್ಲಿ ಮೋದಿ ಮತ್ತು ಮ್ಯಾಕ್ರಾನ್ ಕರ್ನಾಟಕದ ವೇಮಗಲ್ನಲ್ಲಿ ಟಾಟಾ ಏರ್ಬಸ್ H-125 ಹೆಲಿಕಾಪ್ಟರ್ ಅಸೆಂಬ್ಲಿ ಮಾರ್ಗವನ್ನ ವರ್ಚುವಲ್ ಆಗಿ ಉದ್ಘಾಟಿಸಲಿದ್ದಾರೆ. ಇನ್ನು ಎಐ ಮತ್ತು ಹೊಸ ತಂತ್ರಜ್ಞಾನಗಳಲ್ಲಿ ಸಹಕಾರಕ್ಕೆ ಈ ಭೇಟಿ ಮಹತ್ವದ್ದು. ಫೆಬ್ರವರಿ 19ರಂದು ನವದೆಹಲಿಯಲ್ಲಿ ನಡೆಯುವ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026ರಲ್ಲಿ ಮ್ಯಾಕ್ರಾನ್ ಭಾಗವಹಿಸಲಿದ್ದಾರೆ. ಕಳೆದ ವರ್ಷ ಎರಡೂ ದೇಶಗಳು ಸುರಕ್ಷಿತ ಮತ್ತು ಮಾನವ ಕೇಂದ್ರಿತ ಎಐ ಅಭಿವೃದ್ಧಿಗೆ ಜಂಟಿ ಮಾರ್ಗಸೂಚಿ ಒಪ್ಪಿಕೊಂಡಿವೆ. ಹಾರಿಜಾನ್ 2047 ಮಾರ್ಗಸೂಚಿಯಡಿ ಮುಂದಿನ 25 ವರ್ಷಗಳ ಸಹಕಾರದ ಆದಿಯನ್ನ ರೂಪಿಸುವಲ್ಲಿ ಈ ಭೇಟಿ ನಿರ್ಣಾಯಕವಾಗಿದೆ. ಸಭೆಯಲ್ಲಿ ರಷ್ಯಾ ಉಕ್ರೇನ್ ಯುದ್ಧ, ಗಾಜಾ ಪರಿಸ್ಥಿತಿ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಂತಹ ಜಾಗತಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಭಾರತ ಫ್ರಾನ್ಸ್ ಅನ್ನು ಇಂಡೋ ಪೆಸಿಫಿಕ್ ನಲ್ಲಿ ಮುಖ್ಯ ಪಾಲುದಾರ ಎಂದು ಪರಿಗಣಿಸುತ್ತದೆ. ಈ ಭೇಟಿ ಎರಡೂ ದೇಶಗಳ ನಡುವಿನ ಸ್ನೇಹವನ್ನ ಇನ್ನಷ್ಟು ಬಲಪಡಿಸಲಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.